ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕ್ರಾಫ್ಟ್ನೆಸ್ಟ್. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಟು ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್. ಇವತ್ತು ನಾನು ಈ ಲೋಟಸ್ ಡಿಸೈನ್ದು ಟ್ಯುಟೋರಿಯಲ್ನ ಶೇರ್ ಮಾಡ್ತಾ ಇದ್ದೀನಿ. ಸಿಂಗಲ್ ಸ್ಟೆಪ್ಪಲ್ಲೇ ಮುಗಿಯುವಂಥ ಡಿಸೈನ್ ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು. ಸೇವ್ ದಿಸ್ ಫಾರ್ ಯುವರ್ ನೆಕ್ಸ್ಟ್ ಸಾರಿ. ಲೆಟ್ಸ್ ಗೆಟ್ ಸ್ಟಾರ್ಟ್. ಹೇಗೆ ಮಾಡೋದಂತ ನೋಡೋಣ. ಇವಾಗ ಫಸ್ಟು ಒಂದು ಸಿಂಗಲ್ ಕ್ರೋಶನ ಮಾಡಿಕೊಂಡು ಸ್ಯಾರಿಗೆ ಲಾಕ್ನ ಮಾಡ್ಕೊಳ್ಳಿ. ದೆನ್ ಅದಾದಮೇಲೆ ಸ್ಯಾರಿಗೆ ಲಾಕ್ ಆಗೋದ್ಮೇಲೆ ಇವಾಗ 4 ಚೈನ್ನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ. 1 2 3 4. ಓಕೆ, ಆ 4 ಚೈನ್ ಆದಮೇಲೆ ಸ್ಯಾರಿ ಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಬಿಟ್ಟು ಪ್ರಾಪರಾಗಿ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿಬಿಟ್ಟು ಲಾಕ್ ಮಾಡ್ಕೊಳ್ಳಿ. ಸ್ಯಾರಿ ಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಇವಾಗ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ದೆನ್ ಲಾಕ್ ಆದಮೇಲೆ ಮತ್ತೆ ಇವಾಗ 4 ಚೈನನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ. 1 2 3 4 ಚೈನ್ ಆಯಿತು. 4 ಚೈನ್ ಆದಮೇಲೆ ಮತ್ತೆ ಸ್ಯಾರಿ ಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಬಿಟ್ಟು ಪ್ರಾಪರಾಗಿ ಲಾಕ್ನ ಮಾಡ್ಕೊಳ್ಬೇಕು. ಇವಾಗ ನೀಡಲ್ನ ಹಾಕಿ ದಾರನ ತೊಗೊಂಬಂದು ಈ ರೀತಿ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ಓಕೆ, ದೆನ್ ಇವಾಗ ಲಾಕ್ ಆದಮೇಲೆ ಆ ಥ್ರೆಡ್ಡನ್ನು ನಾನು ಮೇಲೆ ಮಾಡಿಬಿಟ್ಟು ಇವಾಗ ಒಂದು ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ತೀನಿ. ಬೀಡ್ ನಿಮ್ಮ ಹತ್ರ ಯಾವ್ದು ಇರುತ್ತೆ ಅದನ್ನು ಯೂಸ್ ಮಾಡ್ಕೊಬೋದು. ನಾನಿಲ್ಲಿ ಒಂದು ಫ್ಲವರ್ ಡಿಸೈನ್ ಇರೋ ಬೀಡನ್ನ ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಮ ಹತ್ರ ಮೀಡಿಯಮ್ ಸೈಜ್ ಬೀಡ್ ಇದೆ ಅಂದರೆ ಅದನ್ನು ಕೂಡ ಯೂಸ್ ಮಾಡ್ಕೋಬೋದು. ನಾನು ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸುತ್ತೆ, ಅದು ಫ್ಲವರ್ದು ಪೆಟಲ್ ಬರುತ್ತಲ್ವ, ಸೊ ಹಾಗಾಗಿ ನಾನು ಈ ಫ್ಲವರ್ ಬೀಡನ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇನ್ಸರ್ಟ್ ಆದಮೇಲೆ ಬೀಡ್ ಲಾಕ್ ಆಯಿತು. ಬೀಡ್ ಲಾಕ್ ಮಾಡಿಕೊಂಡೆ. ಬೀಡ್ ಲಾಕ್ ಆದಮೇಲೆ ಇವಾಗ ಮತ್ತೆ ಸ್ಯಾರಿ ಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಬಿಟ್ಟು ಬೀಡನ್ನ ಲಾಕ್ ಮಾಡ್ತಾಯಿದ್ದೀನಿ ಸ್ಯಾರಿಗೆ. ಓಕೆ, ಬೀಡ್ ಇನ್ಸರ್ಟ್ ಆದಮೇಲೂ ಕೂಡ ಬೀಡ್ ಲಾಕ್ ಮಾಡ್ಕೊಬೇಕು. ಓಕೆ, ದೆನ್ ಇವಾಗ ಸ್ಯಾರಿಗೆ ಬೀಡ್ ಲಾಕ್ ಆದಮೇಲೆ ಇವಾಗ ನೋಡಿ 6 ಚೈನ್ನ ಹಾಕ್ಕೊಳ್ಬೇಕು. ಓಕೆ, 6 ಚೈನ್ನ ನಾನಿಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ನೀವು ನೋಡಿ ಇಲ್ಲಿ. ಓಕೆ, 6 ಚೈನ್ ಇವಾಗ ಮಾಡ್ಕೊಂಡಾದಮೇಲೆ ನಾನು ಸ್ಯಾರಿನ ಈ ರೀತಿ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊಳ್ತಾ ಇದ್ದೀನಿ. ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಬೀಡನ್ನ ಲಾಕ್ ಮಾಡಿರ್ತೀವಲ್ವ 4 ಚೈನ್ ಆದಮೇಲೆ 4 ಚೈನ್ ಲಾಕ್ ಮಾಡಿರ್ತೀವಲ್ವ ಅಲ್ಲಿ ಹೋಗಿ ನೀಡಲ್ನ ಹಾಕಿ ದಾರನ ತೊಗೊಬಂದು ಲಾಕ್ ಮಾಡಬೇಕು ಆ 6 ಚೈನ್ನ. ಓಕೆ, ಆ 6 ಚೈನ್ ಲಾಕ್ ಆದಮೇಲೆ ಇವಾಗ ಮತ್ತೆ ನಾನು 4 ಚೈನನ್ನು ಮಾಡ್ಕೊಳ್ತಾ ಇದ್ದೀನಿ. 4 ಚೈನನ್ನು ನೋಡಿ ಇವಾಗ ಪ್ರಾಪರಾಗಿ ಆ 4 ಚೈನ್ ಲಾಕ್ ಮಾಡಿರ್ತೀವಲ್ವ ಮತ್ತೆ ಆ 4 ಚೈನ್ ಹತ್ರ ಮತ್ತೆ 4 ಚೈನ್ನ ಮಾಡಿಕೊಂಡು 4 ಚೈನ್ ಲಾಕ್ ಮಾಡಿರೋ ಪ್ಲೇಸಲ್ಲೇ ಇವಾಗ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ. ಓಕೆ, 4 ಚೈನ್ ಪ್ಲೇಸಲ್ಲೇ ಇದನ್ನು ಮತ್ತೆ 4 ಚೈನನ್ನು ನಾನು ಲಾಕ್ ಮಾಡಿದೆ. ದೆನ್ ಇವಾಗ ದಾರನ ಮೇಲೆ ಮಾಡಿ ಒಂದು ಸ್ಮಾಲ್ ಬೀಡನ್ನ ನಾನು ಅಲ್ಲಿಗೆ ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಪೆಟಲ್ಸ್ ಬರುತ್ತೆ, ಸೊ ಹಾಗಾಗಿ ಇಲ್ಲಿನೇ ಬ್ಯಾಕ್ ಸೈಡಲ್ಲೇ ನೀವು ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಬೇಕಾಗತ್ತೆ. ಇವಾಗ ಬೀಡನ್ನ ಇನ್ಸರ್ಟ್ ಆದಮೇಲೆ ನಾನಿವಾಗ ಬೀಡ್ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ಓಕೆ, ಬೀಡ್ ಲಾಕ್ ಆದಮೇಲೆ ಡಿಸೈನನ್ನು ಸ್ಯಾರಿನ ಫ್ರಂಟಿಗೆ ಟರ್ನ್ ಮಾಡ್ಕೊಳ್ಳಿ. ಸ್ಯಾರಿ ಫ್ರಂಟಿಗೆ ಟರ್ನ್ ಮಾಡ್ಕೊಂಡಾದಮೇಲೆ ಇವಾಗ ನೀಡಲ್ ಮೇಲೆ ಇವಾಗ ದಾರನ ತೊಗೊಂಡು ನೋಡಿ ಈ ರೀತಿ ನೀಡಲ್ ಮೇಲೆ ದಾರನ ತೊಗೊಬೇಕು. ಓಕೆ, ದಾರ ತೊಗೊಂಡಾದಮೇಲೆ ಇವಾಗ 4 ಚೈನನ್ನು ಲಾಕ್ ಮಾಡಿರ್ತೀವಲ್ವ ಆ 4 ಚೈನ್ ಗ್ಯಾಪಲ್ಲಿ ಹೋಗಿ ನಾವಿವಾಗ ಆ ದಾರನ ತೊಗೊಂಬಂದು ಡಬಲ್ ಕ್ರೋಶೆ ಕಂಬನ ಮಾಡ್ಕೊಬೇಕು. ನೋಡಿ ಈ ರೀತಿ 2 ದಾರನ ಸೇರಿಸಿ ಒಂದು, ಮತ್ತೆ 2 ದಾರನ ಸೇರಿಸಿ ಒಂದು, ಮತ್ತೆ ನೀಡಲ್ ಮೇಲೆ ದಾರನ ತೊಗೊಂಡು ಅದೇ 4 ಚೈನ್ ಗ್ಯಾಪಲ್ಲಿ ಹೋಗಿ ನೀಡಲ್ನ ಹಾಕಿ ದಾರನ ತೊಗೊಬಂದು 2 ದಾರ ಒಂದು, ಮತ್ತೆ 2 ದಾರನ ಒಂದು ಮಾಡ್ಕೊಳ್ಬೇಕು. ಟೋಟಲ್ ಇದೇ ಥರ 8 ಡಬಲ್ ಕ್ರೋಶೆ ಕಂಬಗಳನ್ನ ನಾವಿವಾಗ ಆ ಸ್ಪೇಸಲ್ಲಿ, ಅಂದರೆ ಆ 4 ಚೈನ್ ಗ್ಯಾಪ್ ಏನಿದೆ ಅಲ್ವಾ ಆ 4 ಚೈನ್ ಗ್ಯಾಪಲ್ಲೇ ಟೋಟಲು 8 ಡಬಲ್ ಕ್ರೋಶೆ ಕಂಬಗಳನ್ನ ಮಾಡಿಕೊಂಡು ಆ ಗ್ಯಾಪ್ನ ನಾವು ಫಿಲ್ ಮಾಡ್ಕೊಳ್ಬೇಕು. ಆ 8 ಕಂಬಗಳು ಆದರೆ ನಮಗೆ ಒಂದು ಪೆಟಲ್ ರೆಡಿ ಆಗುತ್ತೆ. ಸೊ ಇದೇ ಥರನೇ ಟೋಟಲ್ಲು 8 ನಂಬರ್ಸ್ ಆಗೋವರೆಗೂ ನೀವು ಡಬಲ್ ಕ್ರೋಶೆ ಕಂಬನ ಮಾಡ್ಕೊಬೇಕಾಗತ್ತೆ. ತುಂಬಾ ಈಸಿ ಡಿಸೈನ್ ಇದು, ತುಂಬಾ ಸಿಂಪಲಾಗೂ ಕೂಡ ಇದೆ ಆ್ಯಂಡ್ ಸಿಂಗಲ್ ಸ್ಟೆಪ್ಪಲ್ಲೇ ಮುಗಿಯುತ್ತೆ. ಟ್ರೈ ಮಾಡಿ ನೋಡಿ ಒಂದ್ಸಲ, ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಒಂಥರ ತುಂಬಾ ಟ್ರೆಂಡಿ ಆಗಿದೆ ಇವಾಗ ಈ ಡಿಸೈನ್, ಯಾಕಂದರೆ ಅದು ಫ್ಲವರ್ ಪೆಟಲ್ಸ್ ಬರುತ್ತೆ ಮತ್ತು ಒಂಥರ ಲೋಟಸ್ ಥರನೇ ಕಾಣಿಸುತ್ತೆ, ಫೀಲ್ ಕೊಡುತ್ತೆ ನಿಮಗೂ. ಮೈಸೂರು ಸಿಲ್ಕ್ ಸ್ಯಾರೀಸ್ಗಂತೂ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ಸೊ ಟ್ರೈ ಮಾಡಿ ನೋಡಿ. ಐ ಹೋಪ್ ಯು ಆಲ್ ಲವ್ ದಿಸ್ ಡಿಸೈನ್. ನೋಡಿ ಈ ರೀತಿ ಇವಾಗ ಟೋಟಲ್ಲು 8
ಡಬಲ್ ಕ್ರೋಶೆ ಕಂಬನ ನಾನು ಮಾಡ್ಕೊಂಡಾಗಿದೆ. 8 ಡಬಲ್ ಕ್ರೋಶೆ ಕಂಬ ಆದಮೇಲೆ ಇವಾಗ ಬ್ಯಾಕ್ ಸೈಡು ನಾವು 6 ಚೈನನ್ನು ಲಾಕ್ ಮಾಡ್ಕೊಂಡಿರ್ತೀವಿ ಅಲ್ವಾ, ಆ 6 ಚೈನ್ ಗ್ಯಾಪಲ್ಲಿ ಹೋಗಿ ನೀಡಲ್ನ ಹಾಕಿ, ನೋಡಿ ಅಲ್ಲಿ ನಾನು ತೋರಿಸ್ತಾ ಇದ್ದೀನಿ ಅಲ್ವಾ, ಆ 6 ಚೈನ್ ಗ್ಯಾಪಲ್ಲಿ ಹೋಗಿ ನೀಡಲ್ನ ಹಾಕಿ ದಾರನ ತೊಗೊಬಂದು ಈ ರೀತಿ ಲಾಕ್ನ ಮಾಡ್ಕೊಳ್ಬೇಕು. ಓಕೆ, ಲಾಕ್ ಆದಮೇಲೆ ಇವಾಗ 4 ಚೈನನ್ನು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ. 4 ಚೈನನ್ನು ಹಾಕ್ಕೊಳ್ಬೇಕು. ಮತ್ತು ಇವಾಗ 4 ಚೈನ್ ಆದಮೇಲೆ ಬ್ಯಾಕ್ ಸೈಡ್ಗೆ ಸ್ಯಾರಿನ ಟರ್ನ್ ಮಾಡ್ಕೊಳ್ಳಿ. ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊಂಡಾದಮೇಲೆ ನೋಡಿ ಇಲ್ಲಿ ಚೈನು ಎಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇದೆ ಅಂತ ಕೌಂಟ್ ಮಾಡ್ಕೊಳ್ಳಿ. 1 2 3 4 ಆದಮೇಲೆ 5th ಚೈನಿಗೆ ನೀವು ಇವಾಗ ನೀಡಲ್ನ ಹಾಕಿ ದಾರನ ತೊಗೊಂಬಂದು ಲಾಕ್ನ ಮಾಡ್ಕೊಳ್ಬೇಕು. ಓಕೆ, ಆ 4 ಚೈನನ್ನು 5th ಚೈನ್ ಒಳಗಡೆ ಹೋಗಿ ನೀವು ಲಾಕ್ ಮಾಡಬೇಕು ಇವಾಗ. ಓಕೆ, ನೋಡಿ ಈ ರೀತಿ. ಇವಾಗ ಮತ್ತೆ ದಾರನ ಮೇಲೆ ಮಾಡಿಬಿಟ್ಟು ನಾನಿವಾಗ ಒಂದು ಸ್ಮಾಲ್ ಬೀಡನ್ನ ನಾನು ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಓಕೆ, ಐ ಹೋಪ್ ನಿಮ್ಗೆ ಅರ್ಥ ಆಗ್ತಾಯಿದೆ ಅಂತ. ಏನಾದರೂ ಡೌಟ್ಸ್ ಇದ್ದರೆ ಯು ಕ್ಯಾನ್ ಡೂ ಕಮೆಂಟ್. ಓಕೆ, ನಾನು ಹೆಲ್ಪ್ ಮಾಡ್ತೀನಿ, ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕ್ಲಿಯರ್ ಮಾಡಿಕೊಡ್ತೀನಿ. ನೋಡಿ ಈ ರೀತಿ ದಾರನ ಮೇಲೆ ಮಾಡಿಬಿಟ್ಟು ಒಂದು ಸ್ಮಾಲ್ ಬೀಡನ್ನ ಇನ್ಸರ್ಟ್ ಮಾಡ್ತಾಯಿದ್ದೀನಿ. ಇನ್ಸರ್ಟ್ ಆದಮೇಲೆ ಬೀಡ್ ಲಾಕ್ನ ಮಾಡಿಕೊಂಡೆ. ಓಕೆ, ಇವಾಗ ಮತ್ತೆ ಡಿಸೈನ್ನ ಫ್ರಂಟಿಗೆ ಟರ್ನ್ ಮಾಡಿಕೊಡಿ. ಅದು ಬೀಡ್ ಇನ್ಸರ್ಟ್ ಆದಮೇಲೆ ಡಿಸೈನನ್ನು ನೀವು ಫ್ರಂಟಿಗೆ ಟರ್ನ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಕಾಣಿಸುತ್ತೆ. ಓಕೆ, ಇವಾಗ ಫ್ರಂಟಿಗೆ ಟರ್ನ್ ಮಾಡ್ಕೊಂಡಾದಮೇಲೆ ಮತ್ತೆ ಇವಾಗ ನಾವು ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೊಬೇಕು. ಓಕೆ, ನೀಡಲ್ ಮೇಲೆ ದಾರನ ತೊಗೊಂಡು ಆ 4 ಚೈನ್ ಗ್ಯಾಪ್ ಏನಿದೆ ಅಲ್ವಾ, ಮತ್ತು ಇವಾಗ ಲಾಕ್ ಮಾಡ್ಕೊಂಡ್ವಲ್ಲ ಆ 4 ಚೈನ್ ಗ್ಯಾಪಿಗೆ ಹೋಗಬೇಕು. ಆ 4 ಚೈನ್ ಗ್ಯಾಪಲ್ಲಿ ಹೋಗಿ ನೀಡಲ್ನ ಹಾಕಿ ದಾರನ ತೊಗೊಬಂದು 2 ದಾರ ಒಂದು 2 ದಾರ ಒಂದು. ಓಕೆ, ಇದೇ ಥರನೇ ಮತ್ತೆ ನೀವು 8 ಡಬಲ್ ಕ್ರೋಶೆ ಕಂಬನಗಳನ್ನ ಅದರೊಳಗಡೆ ಮಾಡ್ಕೊಬೇಕಾಗತ್ತೆ. ಇಲ್ಲಿ ಟೋಟಲ್ಲು ಅದೇ ಥರನೇ ಕಂಟಿನ್ಯೂ ಮಾಡ್ಕೊಬೇಕು. ನೋಡಿ ಇಲ್ಲಿ ನಾನು ಮಾಡ್ತಾ ಇದ್ದೀನಲ್ವಾ, ಸೊ ಅದೇ ಥರನೇ ಕಂಟಿನ್ಯೂ ಮಾಡಿಕೊಡಿ. ಆಮೇಲೆ ಏನಂದರೆ ಅದು ಡಬಲ್ ಕ್ರೋಶೆ ಕಂಬನ ಮಾಡ್ಕೊತಿರ್ತೀರಲ್ವ, ಸೊ ಸೇಮ್ ಲೆಂತಲ್ಲಿ ದಾರನ ಎಳ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಇವಾಗ ಒಂದನ್ನ ಶಾರ್ಟಾಗಿ ಎಳೆದು ಒಂದನ್ನು ಲಾಂಗಾಗಿ ಎಳೆದ್ರೆ ಏನಾಗ್ಬಿಡುತ್ತೆ, ಪೆಟಲ್ಸ್ದು ಸೈಜ್ ವೇರಿಯೇಷನ್ಸ್ ಆಗುತ್ತೆ. ಸೊ ಹಾಗಾಗಿ ಈಕ್ವಲ್ ಆಗಿ ದಾರನ ನೀವು ಎಳೆಯೋದಕ್ಕೆ ಟ್ರೈ ಮಾಡಿ. ಬಿಗಿನರ್ಸ್ ಆಗಿದ್ದರೆ ನೋ ಪ್ರಾಬ್ಲಮ್, ನಿಮಗೆ ಪ್ರಾಕ್ಟೀಸ್ ಮಾಡ್ತಾ ಬರುತ್ತೆ. ತುಂಬಾ ಈಸಿನೇ ಇದು, ಈಸಿಯಾಗಿ ಮಾಡ್ಕೊಳ್ಬೋದು. ಟ್ರೈ ಮಾಡಿ ನೋಡಿ, ಪ್ರಾಕ್ಟೀಸ್ ಮಾಡ್ತಾ ಬರುತ್ತೆ. ಅಂದರೆ ಪ್ರೊಫೆಷನಲ್ಸ್ ಆಗಿದ್ದರೆ ಗೊತ್ತಿರುತ್ತೆ ಯಾವ ಥರ ಮಾಡೋದಂತ. ಅದು ನೋಡಿ ಇಲ್ಲಿ ನಾನು 8 ಡಬಲ್ ಕ್ರೋಶೆ ಕಂಬಗಳನ್ನ ಇಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಟೋಟಲ್ 8 ಬರಬೇಕು ನಮಗಿಲ್ಲಿ. 8 ಡಬಲ್ ಕ್ರೋಶೆ ಕಂಬ ಆದಮೇಲೆ ಇವಾಗ ನಾನು ಮತ್ತೆ ನೋಡಿ ಇಲ್ಲಿ ಎಷ್ಟಾಗಿದೆ, 1 2 3 4 5 6 ಆಗಿದೆ. ಇನ್ನು 2 ಡಬಲ್ ಕ್ರೋಶೆ ಕಂಬನ ಮಾಡ್ಕೊಬೇಕು ನಾನಿಲ್ಲಿ. ಓಕೆ, 2 ದಾರನ ಸೇರಿಸಿ ಒಂದು ಚೆನ್ನಾಗಿದೆಯಾ, 2 ದಾರನ ಸೇರಿಸಿ ಒಂದು. ಓಕೆ, ಆಫ್ ಮಾಡಿ ಅದನ್ನು. ಆಯ್ತು, ಇವಾಗ ಡಬಲ್ ಕ್ರೋಶೆ ಕಂಬ 8. ದೆನ್ ಇವಾಗ 6 ಚೈನ್ ಗ್ಯಾಪ್ ಏನಿದೆ ನೋಡಿ, ಮತ್ತು ಇದೂ ಅಷ್ಟೇ ಆ 6 ಚೈನ್ ಗ್ಯಾಪಲ್ಲೇ ನೀವು ನೀಡಲ್ನ ಹಾಕಿ ದಾರನ ತೊಗೊಬಂದು ಲಾಕ್ ಮಾಡ್ಕೊಳ್ಬೇಕು ಈ ರೀತಿ. ಓಕೆ, ದೆನ್ ಲಾಕ್ ಆಗಿದ ತಕ್ಷಣ 4 ಚೈನನ್ನು ಹಾಕ್ಕೊಳ್ಬೇಕು. 4 ಚೈನ್ ಆದಮೇಲೆ ಮತ್ತೆ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊಳ್ಳಿ. ಸ್ಯಾರಿನ ಟರ್ನ್ ಮಾಡಿಕೊಂಡು ಕೌಂಟ್ ಮಾಡ್ಕೊಳ್ಳಿ. 1 2 3 4 ಆದಮೇಲೆ 4th ಚೈನಿಗೆ ಲಾಕ್ ಮಾಡೋ ಹಾಗಿಲ್ಲ. 4th ಚೈನನ್ನ ಬಿಟ್ಟು 5th ಚೈನಿಗೆ ನೀವು ಅದನ್ನು ಲಾಕ್ ಮಾಡ್ಕೊಳ್ಬೇಕು. ಓಕೆ, ಐ ಹೋಪ್ ನಿಮ್ಗೆ ಅರ್ಥ ಆಗ್ತಿದೆ ಅಂತ. ಇವಾಗ 4th ಚೈನನ್ನು ಲಾಕ್ ಆದಮೇಲೆ ಮತ್ತೆ ಇವಾಗ ದಾರನ ಮೇಲೆ ಮಾಡಿಬಿಟ್ಟು ಅಲ್ಲಿಗೆ ಒಂದು ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಬೇಕು. ನೋಡಿ ಈ ರೀತಿ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸಾರಿ, ಬಿದ್ದೋಗ್ಬಿಡ್ತು. ದೆನ್ ಸ್ಮಾಲ್ ಬೀಡನ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ದೆನ್ ಇವಾಗ ಬೀಡ್ ಲಾಕ್ನ ಮಾಡ್ಕೊಳ್ಳಿ. ಇನ್ಸರ್ಟ್ ಮಾಡಿದ್ಮೇಲೆ ಬೀಡ್ ಲಾಕ್ ಮಾಡೋದನ್ನು ಮರಿಬೇಡಿ. ದೆನ್ ಇವಾಗ 4 ಚೈನ್ ಗ್ಯಾಪಲ್ಲಿ ಹೋಗಿ ನೀಡಲ್ನ ಹಾಕಿ ದಾರನ ತೊಗೊಂಬಂದು 2 ದಾರ ಒಂದು 2 ದಾರನ ಒಂದು. ನೀಡಲ್ ಮೇಲೆ ಫಸ್ಟು ದಾರನ ತೊಗೊಳ್ಳಿ. ದೆನ್ ಅದಾದಮೇಲೆ 2 ದಾರ ಒಂದು 2 ದಾರ ಒಂದು. ನೋಡಿ ಈ ರೀತಿ ನೀಡಲ್ ಮೇಲೆ ದಾರನ ತೊಗೊಬಂದು ಆ 4 ಚೈನ್ ಗ್ಯಾಪಲ್ಲಿ ಹೋಗಿ ನೀಡಲ್ನ ಹಾಕಿ ದಾರನ ತೊಗೊಂಬಂದು 2 ದಾರ ಒಂದು 2 ದಾರ ಒಂದು. ಸೇಮ್ ಅದೇ ಥರನೇ ಪ್ರೊಸೀಜರು, ತುಂಬಾ ಈಸಿಯಾಗಿದೆ. ಒಂದು ಸಲ ನೋಡಿಕೊಂಡ್ರೆ ಸಾಕು, ಈಸಿಯಾಗಿ ಮಾಡ್ಕೊಳ್ಬೋದು. ನೋಡಿ 2 ದಾರ ಒಂದು 2 ದಾರ ಒಂದು ಮಾಡ್ತಾಯಿದ್ದೀನಿ. ಇವಾಗ ಮತ್ತೆ ನೀಡಲ್ ಮೇಲೆ ದಾರನ ತೊಗೊಳ್ಳಿ. ಮತ್ತು ಇವಾಗ 2 ದಾರ ಒಂದು 2 ದಾರ ಒಂದು. ಡಬಲ್ ಕ್ರೋಶೆ ಕಂಬಗಳನ್ನ ನಾವು ಮಾಡ್ಕೊಳ್ತಾ ಇರೋದು ಇಲ್ಲಿ. ಡಬಲ್ ಕ್ರೋಶೆ ಕಂಬನ ಮಾಡಿಕೊಂಡು ಆ 4 ಚೈನ್ ಗ್ಯಾಪಲ್ಲಿ ಹೋಗಿ ನೀಡಲ್ನ ಹಾಕಿ ದಾರನ ತೊಗೊಬಂದು ಅದನ್ನು ಫಿಲ್ ಮಾಡ್ಕೊಳ್ತಾ ಇದ್ದೀವಿ ಆ ಗ್ಯಾಪ್ನ. ಓಕೆ, ಆ ಗ್ಯಾಪ್ನ ಫಿಲ್ ಮಾಡ್ಕೊಳ್ತಾ ಹೋದಂಗೆ ನಮಗೆ ಪೆಟಲು ಫಾರ್ಮ್ ಆಗ್ತಾ ಹೋಗುತ್ತೆ. ಓಕೆ,
ತುಂಬಾ ಈಸಿ ಡಿಸೈನ್, ಟ್ರೈ ಮಾಡಿ. ನಿಮ್ಮದು ನೆಕ್ಸ್ಟ್ ಸಾರಿಗೆ ಇದೇ ಡಿಸೈನನ್ನು ಟ್ರೈ ಮಾಡಿ. ನೋಡಿ ಇವಾಗ 8 ಡಬಲ್ ಕ್ರೋಶೆ ಕಂಬ ಆದಮೇಲೆ ಆ 6 ಚೈನ್ ಗ್ಯಾಪಲ್ಲಿ ನಾನು ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ಓಕೆ, ಇವಾಗ 6 ಚೈನ್ ಗ್ಯಾಪಲ್ಲಿ ನಾನು ಅದನ್ನು ಲಾಕ್ನ ಮಾಡಿ ಆಯಿತು. ದೆನ್ ಇವಾಗ ಮತ್ತೆ 4 ಚೈನನ್ನು ಹಾಕ್ಕೊಳ್ತೀನಿ. 4 ಚೈನನ್ನು ಹಾಕ್ಕೊಂಡು ನಾನಿವಾಗ 3 ಪೆಟಲ್ಸ್ ಆಗಿದೆ, ಇನ್ನು 2 ಪೆಟಲ್ ಮಾಡಬೇಕು. ಇವಾಗ 4 ಚೈನನ್ನು ಹಾಕ್ಕೊಳ್ತಾ ಇದ್ದೀನಿ. 4 ಚೈನ್ನ ಹಾಕ್ಕೊಂಡು ನೋಡಿ ಬ್ಯಾಕ್ ಸೈಡ್ಗೆ ಡಿಸೈನ್ನ ಟರ್ನ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ 1 2 3 4 ಚೈನನ್ನು ಬಿಟ್ಟು 5th ಚೈನ್ ಒಳಗಡೆ ನೀಡಲ್ನ ಹಾಕಿ ದಾರನ ತೊಗೊಬಂದು ಅದನ್ನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಓಕೆ, ನೋಡಿ ಈ ರೀತಿ ಲಾಕ್ನ ಮಾಡ್ಕೊಳ್ಳಿ. ಲಾಕ್ ಆದಮೇಲೆ ಇವಾಗ ಥ್ರೆಡ್ಡನ್ನು ಮೇಲೆ ಮಾಡಿಬಿಟ್ಟು ನಾನು ಒಂದು ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ತೀನಿ ಇಲ್ಲಿ. ಸೊ ಟೋಟಲ್ 5 ಪೆಟಲ್ಸ್ ಬೇಕು ನಮಗೆ. ಇವಾಗ 3 ಪೆಟಲ್ಸ್ ಆಗಿದೆ, ಇನ್ನು 2 ಪೆಟಲ್ಸನ್ನು ನಾವು ಮಾಡ್ಕೊಳ್ಬೇಕು. ಆವಾಗ ಕಂಪ್ಲೀಟಾಗಿ ಒಂದು ಲೋಟಸ್ ಡಿಸೈನ್ ರೆಡಿ ಆಗುತ್ತೆ. ಓಕೆ, ನೀಡಲ್ ಇನ್ಸರ್ಟ್ ಆದಮೇಲೆ ಬೀಡ್ ಇನ್ಸರ್ಟ್ ಆದಮೇಲೆ ಅದನ್ನು ಲಾಕ್ ಮಾಡ್ಕೊಳ್ಳಿ. ದೆನ್ ಮತ್ತೆ ನೀಡಲ್ ಮೇಲೆ ದಾರನ ತೊಗೊಂಡು ಆ 4 ಚೈನ್ ಗ್ಯಾಪಲ್ಲಿ ಹೋಗಿ ನೋಡಿ ಈ ರೀತಿ ಗ್ಯಾಪಲ್ಲಿ ಹೋಗಿ ನೀಡಲ್ನ ಹಾಕಿ ದಾರನ ತೊಗೊಬಂದು 2 ದಾರನ ಸೇರಿಸಿ ಒಂದು, ಮತ್ತೆ 2 ದಾರನ ಸೇರಿಸಿ ಒಂದು. ಏನಾದರೂ ಡೌಟ್ಸ್ ಇದ್ದರೆ ನಿಮಗೆ ಕಮೆಂಟ್ ಮಾಡಿ, ನಾನು ಹೆಲ್ಪ್ ಮಾಡ್ತೀನಿ, ನಿಮಗೆ ಡೌಟ್ ಕ್ಲಿಯರ್ ಮಾಡಿಕೊಡ್ತೀನಿ. ದೆನ್ ಇವಾಗ ಮತ್ತೆ 2 ದಾರನ ಸೇರಿಸಿ ಒಂದು, 2 ದಾರನ ಸೇರಿಸಿ ಒಂದು. ಸೊ ಇದೇ ಥರ 8 ಡಬಲ್ ಕ್ರೋಶೆ ಕಂಬಗಳನ್ನ ನಾವು ಕಂಪ್ಲೀಟಾಗಿ ಮಾಡ್ಕೊಬೇಕಾಗತ್ತೆ. ಅದರೊಳಗಡೆ 4 ಚೈನ್ ಗ್ಯಾಪಲ್ಲಿ ನೀಡಲ್ ಮೇಲೆ ಇವಾಗ ನೋಡಿ ಮತ್ತೆ ನಾನು ನೀಡಲ್ ಮೇಲೆ ದಾರನ ತೊಗೊಳ್ತೀನಿ. ಆ 4 ಚೈನ್ ಗ್ಯಾಪಲ್ಲಿ ಹೋಗಿ ನೀಡಲ್ನ ತೊಗೊಂಬಂದು ಇವಾಗ 2 ದಾರನ ಸೇರಿಸಿ ಒಂದು, 2 ದಾರನ ಸೇರಿಸಿ ಒಂದು. ನೀಡಲ್ ಮೇಲೆ ದಾರನ ತೊಗೊಳ್ಳೋದು, 4 ಚೈನ್ ಗ್ಯಾಪಲ್ಲಿ ಹೋಗಿ ನೀಡಲ್ನ ಹಾಕಿ ದಾರನ ತಂದು 2 ದಾರ ಒಂದು, 2 ದಾರ ಒಂದು. ಓಕೆ, ಇದೇ ಥರ ಕೌಂಟ್ ಮಾಡ್ಕೊಳ್ಳಿ, ಪ್ರಾಪರಾಗಿ ಕೌಂಟ್ನ ಮಿಸ್ ಮಾಡ್ಕೊಂಬಿಡಿ. 8 ಡಬಲ್ ಕ್ರೋಶೆ ಕಂಬಗಳನ್ನ ಅಷ್ಟೇ ಮಾಡಬೇಕು, ಇಲ್ಲಾಂದರೆ ಪೆಟಲ್ಸು ವೇರಿಯೇಷನ್ಸ್ ಕಾಣಿಸುತ್ತೆ, ಒಂದಕ್ಕೆ ಡಿಫ್ರೆನ್ಸ್ ಅನಿಸುತ್ತೆ, ನಿಮಗೆ ಚೆನ್ನಾಗಿ ಅನಿಸಲ್ಲ. ಸೊ ಈಕ್ವಲಾಗಿ ಮಾಡಿದಷ್ಟು ಡಿಸೈನ್ ನಿಮಗೆ ತುಂಬ ಎಲಿಗೆಂಟಾಗಿ ಬರ್ತಾ ಹೋಗುತ್ತೆ. ದಾರನೂ ಅಷ್ಟೇ ನೀಟಾಗಿ ಒಂದೇ ಸಮ ಅದನ್ನು ಎಳ್ಕೊಳ್ಳೋದಕ್ಕೆ ಟ್ರೈ ಮಾಡಿ, ಅಂದರೆ ಒಂದು ಶಾರ್ಟ್ ಒಂದು ಲಾಂಗ್ ಥರ ಮಾಡ್ಕೊಬೇಡಿ, ಆವಾಗ್ಲೂ ಡಿಸೈನ್ ವೇರಿಯೇಷನ್ಸ್ ಕಾಣಿಸುತ್ತೆ, ಫಿನಿಶಿಂಗ್ ಚೆನ್ನಾಗಿ ಅನಿಸಲ್ಲ. ಸೊ ಹಾಗಾಗಿ ಒಂದೇ ಥರ ನೀವು ದಾರನ ಎಳೆಯೋದಕ್ಕೆ ಟ್ರೈ ಮಾಡ್ಕೊಳ್ಳಿ. ಇವಾಗ 8 ಡಬಲ್ ಕ್ರೋಶೆ ಕಂಬಲ್ಲ ಆಯಿತು. ಸೊ ಅದಾದಮೇಲೆ ಆ 6 ಚೈನ್ ಗ್ಯಾಪ್ ಇದೆ ಅಲ್ವಾ, ಆ 6 ಚೈನ್ ಗ್ಯಾಪಲ್ಲಿ ಹೋಗಿ ನೀಡಲ್ನ ಹಾಕಿ ದಾರನ ತೊಗೊಬಂದು ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ಓಕೆ, ಆ ಲಾಕ್ ಆದಮೇಲೆ ಇವಾಗ ಮತ್ತೆ ನಾನು 4 ಚೈನನ್ನು ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ. ಓಕೆ, ಆ 4 ಚೈನ್ ಆದಮೇಲೆ ನಾನಿವಾಗ ನೋಡಿ ಡಿಸೈನ್ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊಂಡಿದ್ದೀನಿ, ಅದನ್ನು ಕೌಂಟ್ ಮಾಡ್ಕೊಳ್ತಾ ಇದ್ದೀನಿ. ಕೌಂಟ್ ಮಾಡಿಕೊಂಡು 5th ಚೈನಿಗೆ ನಾನಿವಾಗ ನೀಡಲ್ನ ಹಾಕಿ ದಾರನ ತೊಗೊಬಂದು ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ. ಓಕೆ, ದೆನ್ ಲಾಕ್ ಆಗಿದ ತಕ್ಷಣ ದಾರನ ಮೇಲೆ ಮಾಡಿ ಒಂದು ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ, ಸ್ಮಾಲ್ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಕೂಡ ಸ್ಮಾಲ್ ಬೀಡನ್ನ ಯೂಸ್ ಮಾಡಿಕೊಡಿ. ಇಲ್ಲಿ ಪೆಟಲ್ಸಲ್ಲೇ ನೀವು ಮೀಡಿಯಮ್ ಸೈಜ್ ಇಲ್ಲಾಂದರೆ ಬಿಗ್ ಸೈಜ್ ಯೂಸ್ ಮಾಡಿದ್ರೆ ಚೆನ್ನಾಗಿ ಅನಿಸಲ್ಲ, ತುಂಬ ಅಕ್ವರ್ಡ್ ಅನಿಸುತ್ತೆ. ಸೊ ಸ್ಮಾಲ್ ಸೈಜ್ ಬೀಡನ್ನ ಯೂಸ್ ಮಾಡಿಕೊಡಿ. ದೆನ್ ಬೀಡ್ ಇನ್ಸರ್ಟ್ ಆದಮೇಲೆ ಬೀಡ್ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ಬೀಡ್ ಲಾಕ್ ಆಗಿದ ತಕ್ಷಣ ಮತ್ತೆ ನೀವು ಡಿಸೈನನ್ನು ಫ್ರಂಟಿಗೆ ಟರ್ನ್ ಮಾಡ್ಕೊಳ್ಳಿ. ನೋಡಿ ಇವಾಗ 4 ಪೆಟಲ್ಸ್ ಆಗಿದೆ, ಲಾಸ್ಟ್ ಪೆಟಲ್ ನಾನು ಮಾಡ್ತಾಯಿದ್ದೀನಿ. ನೀಡಲ್ ಮೇಲೆ ದಾರನ ತೊಗೊಂಬಂದು ಆ 4 ಚೈನ್ ಗ್ಯಾಪಲ್ಲಿ ಹೋಗಿ ನೀಡಲ್ನ ಹಾಕಿ ದಾರನ ತಂದು 2 ದಾರ ಒಂದು, 2 ದಾರ ಒಂದು ಮಾಡ್ತಾಯಿದ್ದೀನಿ. ಡಬಲ್ ಕ್ರೋಶೆ ಕಂಬ ಮತ್ತು ಡಬಲ್ ಕ್ರೋಶೆ ಕಂಬನ ನಾನು ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ನೀಡಲ್ನ ಹಾಕಿ ದಾರನ ತಂದು 2 ದಾರ ಒಂದು ಮತ್ತು 2 ದಾರ ಒಂದು. ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು, ಟ್ರೈ ಮಾಡಿ, ಮಿಸ್ ಮಾಡಬೇಡಿ ಈ ಡಿಸೈನನ್ನು, ತುಂಬಾ ಚೆನ್ನಾಗಿ ಅನಿಸುತ್ತೆ. ನೋಡಿ ಇದೇ ಥರ 8 ಡಬಲ್ ಕ್ರೋಶೆ ಕಂಬಗಳನ್ನ ಮಾಡಿಕೊಂಡು ಆ ಪೆಟಲ್ನ ನೀವು ಕಂಪ್ಲೀಟ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ ಇವಾಗ ಮತ್ತು ನಾನು ನೀಡಲ್ ಮೇಲೆ ದಾರನ ತಗೊಂಡು ಆ 4 ಚೈನ್ ಗ್ಯಾಪಲ್ಲಿ ಹೋಗಿ ನೀಡಲ್ನ ಹಾಕಿ ದಾರನ ತಂದು 2 ದಾರವನ್ನು ಒಂದು ಮತ್ತು 2 ದಾರನ ಸೇರಿಸಿ ಒಂದನ್ನು ಮಾಡ್ಕೊಳ್ತಾ ಇದ್ದೀನಿ. ಓಕೆ, ನೋಡಿ ಇದೇ ಥರನೇ ನೀಟಾಗಿ ಮಾಡ್ಕೊಳ್ಳಿ, ನೀವು ತುಂಬಾ ಚೆನ್ನಾಗಿ ಬರುತ್ತೆ ಈ ಡಿಸೈನ್. ನೀಡಲ್ ಮೇಲೆ ದಾರನ ತಗೊಳ್ತಾ ಇದ್ದೀನಿ ಮತ್ತು ಆ ಗ್ಯಾಪಲ್ಲಿ ಹೋಗಿ ನೀಡಲ್ನ ಹಾಕಿ ದಾರನ ತಂದು 2 ದಾರನ ಒಂದು ಮತ್ತು 2 ದಾರನ ಒಂದು. ಓಕೆ,
ಕೌಂಟ್ ಮಾಡ್ಕೊಳ್ತಾ ಇರಿ ಪ್ಯಾರ್ಲಲ್ ಆಗಿ ಡಿಸೈನ್ ಆಗ್ತಾ ಮತ್ತು ಡಿಸೈನು ವೇರಿಯೇಷನ್ ಆಗಿಬಿಡುತ್ತೆ, ಇಲ್ಲಾಂದರೆ ಚೆನ್ನಾಗಿ ಅನಿಸಲ್ಲ. ಓಕೆ, ಇದೇ ಥರ 8 ಡಬಲ್ ಕ್ರೋಶೆ ಕಂಬಗಳನ್ನ ಅದಕ್ಕೆ ನೀವು ಮಾಡ್ಕೊಬೇಕು. ಇವಾಗ 8 ಡಬಲ್ ಕ್ರೋಶೆ ಕಂಬ ಕಂಪ್ಲೀಟ್ ಆಯಿತು. ಇವಾಗ ಮತ್ತೆ ಆ 6 ಚೈನ್ ಗ್ಯಾಪ್ ಇದೆ ಅಲ್ವಾ, ಆ 6 ಚೈನ್ ಗ್ಯಾಪಲ್ಲಿ ಹೋಗಿ ನೀಡಲ್ನ ಹಾಕಿ ದಾರನ ತೊಗೊಂಬಂದು ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ ನಾನು ಈ ರೀತಿ. ಓಕೆ, ಇವಾಗ ಲಾಕ್ ಆಗಿದ ತಕ್ಷಣ ಮತ್ತೆ ನೀವು ಡಿಸೈನನ್ನು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು 4 ಚೈನನ್ನು ಹಾಕ್ಕೊಳ್ಬೇಕು. ಇಲ್ಲಿ ಇದು ಫೈನಲ್ಲು. ಓಕೆ, ಇದು ಫೈನಲ್ ಮಾಡುವಾಗನೂ ನೋಡಿ ಯಾವ ರೀತಿ ಮಾಡ್ಕೊಳ್ಬೇಕಂತ ನೀಟಾಗಿ ನೋಡ್ಕೊಳ್ಳಿ. ಇವಾಗ 4 ಚೈನ್ ಆದಮೇಲೆ ಮತ್ತೆ ಕೌಂಟ್ ಮಾಡಿಕೊಂಡು 5th ಚೈನ್ ಒಳಗಡೆ ಹೋಗಿ ನೀಡಲ್ನ ಹಾಕಿ ದಾರನ ತೊಗೊಂಬಂದು ನೀವು ಅದನ್ನು ಲಾಕ್ನ ಮಾಡ್ಕೊಳ್ಬೇಕು ಈ ರೀತಿ. ಓಕೆ, ಲಾಕ್ ಆದಮೇಲೆ ಮತ್ತೆ ದಾರನ ಮೇಲೆ ಮಾಡಿ ಒಂದು ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಒಂದು ಬೀಡನ್ನ ಇನ್ಸರ್ಟ್ ಮಾಡ್ತಾಯಿದ್ದೀನಿ ನಾನಿವಾಗ. ಒಂದು ಬೀಡ್ ಇನ್ಸರ್ಟ್ ಮಾಡಿಕೊಂಡು ಬೀಡನ್ನ ಕೂಡ ನೀವು ಲಾಕ್ನ ಮಾಡ್ಕೊಳ್ಬೇಕಾಗತ್ತೆ. ಓಕೆ, ಯಾವುದು ಇಲ್ಲಿ ಯೂಸ್ ಮಾಡಿರೋದು ಎಲ್ಲ ಬೀಡ್ದು ಬೀಡ್ ಇನ್ಸರ್ಟ್ ಆದಮೇಲೆ ಬೀಡ್ ಲಾಕ್ ಮಾಡ್ಕೊಂಡಿದ್ದೀನಿ. ಓಕೆ, ನೀವು ಕೂಡ ಎಲ್ಲದಕ್ಕೂ ಲಾಕ್ನ ಮಾಡ್ಕೊಳ್ಳಿ. ದೆನ್ ಇವಾಗ ನೋಡಿ ಫೈನಲಾಗಿ ಯಾವ ಥರ ಮಾಡ್ಕೊಳ್ಬೇಕಂದ್ರೆ ಫಸ್ಟು ಅದು ನೋಡ್ಕೊಳ್ಳಿ ಇವಾಗ ಯಾವ ರೀತಿ ನಾನು ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ ಅಂತ. 4 ಚೈನ್ ಎಲ್ಲ ಆದಮೇಲೆ ನಾನು ಇವಾಗ ಬೀಡನ್ನ ಇನ್ಸರ್ಟ್ ಮಾಡಿದ್ದೀನಿ. ಬೀಡ್ ಇನ್ಸರ್ಟ್ ಆಗಿದ ತಕ್ಷಣವೇ ಸ್ಯಾರಿ ಮೇಲೆ ನೋಡ್ಕೋಬೇಕು. ನಾನಿವಾಗ ಸ್ಯಾರಿ ಮೇಲೆ ಆ ಡಿಸೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಬಿಟ್ಟು ಪ್ರಾಪರಾಗಿ ಲಾಕ್ನ ಮಾಡ್ಕೊಳ್ಬೇಕು. ಹಿಂದೆ ಮುಂದೆ ಮಾಡಬೇಡಿ. ಹಿಂದೆ ಮುಂದೆ ಮಾಡಿದ್ರೆ ಪೆಟಲ್ಸು ಒಂಥರ ಫೋಲ್ಡ್ ಆಗಿಬಿಡುತ್ತೆ. ಸೊ ಹಾಗಾಗಿ ಪ್ರಾಪರಾಗಿ ಸ್ಯಾರಿನ ಸ್ಟ್ರೈಟ್ ಮಾಡಿಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಬಿಟ್ಟು ಪ್ರಾಪರಾಗಿ ಈ ರೀತಿ ಲಾಕ್ನ ಮಾಡ್ಕೊಳ್ಬೇಕು, ಸಿಂಗಲ್ ಕ್ರೋಶನ ಮಾಡ್ಕೊಳ್ಬೇಕಾಗತ್ತೆ. ನೋಡಿ ಈ ರೀತಿ ಕಾಣಿಸುತ್ತೆ ಫೈನಲ್ ಲುಕ್. ಎಷ್ಟು ಚೆನ್ನಾಗಿದೆ ನೋಡಿ, ಫಿನಿಶಿಂಗ್ ಲೋಟಸ್ ಥರನೇ ಕಾಣಿಸುತ್ತಾ ಇದೆ ಡಿಸೈನ್. ನೀವು ಸೆಂಟ್ರಲ್ಲಿ ಬೇಕಾದರೆ ಮೀಡಿಯಮ್ ಸೈಜ್ ಬೀಡನ್ನ ಕೂಡ ಯೂಸ್ ಮಾಡ್ಕೊಬೋದು, ಇಲ್ಲಾಂದರೆ ಪರ್ಲ್ ಬೀಡ್ಸ್ ಬರುತ್ತಲ್ವಾ, ಪರ್ಲ್ ಬೀಡ್ಸ್ ಕೂಡ ಯೂಸ್ ಮಾಡ್ಕೊಬೋದು, ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ಇವಾಗ ಲಾಕ್ ಆದಮೇಲೆ ಅಗೇನ್ ನಾನು 4 ಚೈನನ್ನು ಹಾಕ್ಕೊಳ್ತಾ ಇದ್ದೀನಿ. 4 ಚೈನನ್ನು ಹಾಕ್ಕೊಂಡು ಮತ್ತೆ ಸ್ಯಾರಿ ಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಬಿಟ್ಟು ಲಾಕ್ನ ಮಾಡ್ಕೊಳ್ಳಿ. ಓಕೆ, ದೆನ್ ಇದೇ ಥರನೇ ಡಿಸೈನ್ನ ನೀವು ಥ್ರೂ ದ ಸ್ಯಾರಿ ಕಂಪ್ಲೀಟ್ ಮಾಡ್ಕೊಬೇಕಾಗತ್ತೆ. ನಾನಿಲ್ಲಿ ಒಂದು ಪೆಟಲ್ದು ಒಂದು ಫ್ಲವರ್ದು ತೋರಿಸಿದ್ದೀನಿ. ನೋಡಿ ಡಿಸೈನ್ ಎಷ್ಟು ಪರ್ಫೆಕ್ಟಾಗಿ ಆ್ಯಂಡ್ ಫಿನಿಶಿಂಗ್ ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ. ಐ ಹೋಪ್ ನಿಮಗೆ ಈ ಟ್ಯುಟೋರಿಯಲ್ ಯೂಸ್ಫುಲ್ ಆಗುತ್ತೆ ಅಂತ. ನೆಕ್ಸ್ಟ್ ಸ್ಯಾರಿಗೆ ಡೆಫಿನೆಟ್ಲಿ ಟ್ರೈ ಮಾಡಿ ನೋಡಿ ಈ ಡಿಸೈನನ್ನು, ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್ ಗೈಸ್. ಸಿ ಯು ಆಲ್ ಇನ್ ದ ನೆಕ್ಸ್ಟ್ video with another tutorial. Until then, keep creating with Craft Nest. Thank you. Bye bye.